ಮಹಾಕುಂಭಮೇಳಕ್ಕೆ ಈ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನೆನ್ನೆ ಕಾಲ್ತೋಳತ ಆಗಿತ್ತು, ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೆ ಇದೆ. ಮಹಾಕುಂಭಮೇಳದಲ್ಲಿ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಿದೆ ಹಿಂದೂ ಸುನಾಮಿ. ಸಂಗಮದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ನೋಡಿ ಯಾವ ರೀತಿಯಾಗಿ ಜನ ಆಗಮಿಸ್ತಿದ್ದಾರೆ ಅಂತೇಳಿ. ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಇವತ್ತು ನಿನ್ನೆ ಕಾಲ್ತುಳಿತ ಆಗಿ 30 ಜನ ಮೃತಪಟ್ಟು, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕಾಲ್ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ. ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ಏನು ಬರ್ತಾ ಇದ್ರು, ಇವತ್ತು ಕೂಡ ಆ ಹರಿವನ್ನ ಗಮನಿಸ್ತಾ ಇದ್ದೀರಿ ನೀವು. ಜನರ ಹರಿವು ಹಂಗೆ ಇದೆ, ಜನರ ಸುನಾಮಿ ಹಂಗೆ ಇದೆ. ನಿನ್ನೆ ಮೌನಿ ಸ್ನಾನ ಇತ್ತು, ಮೌನಿ ಅಮಾವಾಸ್ಯೆ ಇತ್ತು. ನಿನ್ನೆ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡಿದ್ರು, ಪುಣ್ಯ ಸ್ನಾನ ಮಾಡಿದ್ರು. ಇವತ್ತೂ ಕೂಡ ನಿನ್ನೆ ಕಾಲ್ತುಳಿತಾಗಿ, ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ. ರೈಲುಗಳನ್ನ ಬಂದ್ ಮಾಡಿದ್ದಾರೆ, VIP ಪಾಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಪಾಸ್ ಆಗಿರ್ಬೋದು, ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಮೂವ್ಮೆಂಟ್ ಇಲ್ಲ. ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ. ಅಸೆನ್ಷಿಯಲ್ ಮಾತ್ರ, ಏನಾದ್ರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ. ಅದ್ರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ. ಜನ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು, ಪಾರ್ಕಿಂಗ್ ಜಾಗದಿಂದ ಸುಮಾರು 10 ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನ ಕ್ರಮಿಸಬೇಕು. ನಿನ್ನೆ ಸಂಗಮ್ ಘಾಟ್ನಲ್ಲೇ ದುರಂತ ಆಗಿರೋದು. ಇವತ್ತು ಈಗ ಸಂಗಮ್ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನ್ ನಡೀತಾ ಇದೆ, ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಬಹುಶಃ ಇವತ್ತು ಕೂಡ ಒಂದು 3 ರಿಂದ 4 ಕೋಟಿ ಜನ ಪ್ರಯಾಗರಾಜ್ನಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾಕುಂಭಮೇಳದ ಚಿತ್ರಣವನ್ನ, ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಮಹಾಕುಂಭಮೇಳಕ್ಕೆ ಈ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನೆನ್ನೆ ಕಾಲ್ತೋಳತ ಆಗಿತ್ತು, ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೆ ಇದೆ. ಮಹಾಕುಂಭಮೇಳದಲ್ಲಿ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಿದೆ ಹಿಂದೂ ಸುನಾಮಿ. ಸಂಗಮದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ನೋಡಿ ಯಾವ ರೀತಿಯಾಗಿ ಜನ ಆಗಮಿಸ್ತಿದ್ದಾರೆ ಅಂತೇಳಿ. ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಇವತ್ತು ನಿನ್ನೆ ಕಾಲ್ತುಳಿತ ಆಗಿ 30 ಜನ ಮೃತಪಟ್ಟು, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕಾಲ್ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ. ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ಏನು ಬರ್ತಾ ಇದ್ರು, ಇವತ್ತು ಕೂಡ ಆ ಹರಿವನ್ನ ಗಮನಿಸ್ತಾ ಇದ್ದೀರಿ ನೀವು. ಜನರ ಹರಿವು ಹಂಗೆ ಇದೆ, ಜನರ ಸುನಾಮಿ ಹಂಗೆ ಇದೆ. ನಿನ್ನೆ ಮೌನಿ ಸ್ನಾನ ಇತ್ತು, ಮೌನಿ ಅಮಾವಾಸ್ಯೆ ಇತ್ತು. ನಿನ್ನೆ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡಿದ್ರು, ಪುಣ್ಯ ಸ್ನಾನ ಮಾಡಿದ್ರು. ಇವತ್ತೂ ಕೂಡ ನಿನ್ನೆ ಕಾಲ್ತುಳಿತಾಗಿ, ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ. ರೈಲುಗಳನ್ನ ಬಂದ್ ಮಾಡಿದ್ದಾರೆ, VIP ಪಾಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಪಾಸ್ ಆಗಿರ್ಬೋದು, ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಮೂವ್ಮೆಂಟ್ ಇಲ್ಲ. ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ.
ಅಸೆನ್ಷಿಯಲ್ ಮಾತ್ರ ಏನಾದ್ರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ. ಅದ್ರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ. ಜನ ಕಿಲೋಮೀಟರ್ ಗಟ್ಲೆ ನಡೆದುಕೊಂಡು ಪಾರ್ಕಿಂಗ್ ಜಾಗದಿಂದ ಸುಮಾರು 10 ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನ ಕ್ರಮಿಸಬೇಕು. ನಿನ್ನೆ ಸಂಗಮ್ ಘಾಟ್ನಲ್ಲೇ ದುರಂತ ಆಗಿರೋದು. ಇವತ್ತು ಈಗ ಸಂಗಮ್ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನ್ ನಡೀತಾ ಇದೆ, ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಬಹುಶಃ ಇವತ್ತು ಕೂಡ ಒಂದು 3 ರಿಂದ 4 ಕೋಟಿ ಜನ ಪ್ರಯಾಗರಾಜ್ನಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾ ಕುಂಭಮೇಳದ ಚಿತ್ರಣವನ್ನ, ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಮಹಾಕುಂಭಮೇಳಕ್ಕೆ ಈ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನೆನ್ನೆ ಕಾಲ್ತೋಳತ ಆಗಿತ್ತು, ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಆದ್ರೆ ಅದು ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೆ ಇದೆ. ಮಹಾಕುಂಭಮೇಳದಲ್ಲಿ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕೆ ಹರಿದು ಬರುತ್ತಿದೆ ಹಿಂದೂ ಸುನಾಮಿ. ಸಂಗಮದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ನೋಡಿ ಯಾವ ರೀತಿಯಾಗಿ ಜನ ಆಗಮಿಸ್ತಿದ್ದಾರೆ ಅಂತೇಳಿ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಇವತ್ತು ನಿನ್ನೆ ಕಾಲ್ ತುಳಿತ ಆಗಿ 30 ಜನ ಮೃತಪಟ್ಟು, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕಾಲ್ ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ. ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಜನ ಏನು ಬರ್ತಾ ಇದ್ರು, ಇವತ್ತು ಕೂಡ ಆ ಹರಿವನ್ನ ಗಮನಿಸ್ತಾ ಇದ್ದೀರಿ ನೀವು. ಜನರ ಹರಿವು ಹಂಗೆ ಇದೆ, ಜನರ ಸುನಾಮಿ ಹಂಗೆ ಇದೆ. ನಿನ್ನೆ ಮೌನಿ ಸ್ನಾನ ಇತ್ತು, ಮೌನಿ ಅಮಾವಾಸ್ಯೆ ಇತ್ತು. ನಿನ್ನೆ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಂದು ಸ್ನಾನವನ್ನ ಮಾಡಿದ್ರು, ಪುಣ್ಯ ಸ್ನಾನ ಮಾಡಿದ್ರು. ಇವತ್ತೂ ಕೂಡ ನಿನ್ನೆ ಕಾಲ್ ತುಳಿತಾಗಿ, ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ. ರೈಲುಗಳನ್ನ ಬಂದ್ ಮಾಡಿದ್ದಾರೆ, VIP ಪಾಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಪಾಸ್ ಆಗಿರ್ಬೋದು, ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಮೂವ್ಮೆಂಟ್ ಇಲ್ಲ. ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ. ಅಸೆನ್ಷಿಯಲ್ ಮಾತ್ರ ಏನಾದ್ರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ. ಅದ್ರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ. ಜನ ಕಿಲೋಮೀಟರ್ ಗಟ್ಲೆ ನಡೆದುಕೊಂಡು ಪಾರ್ಕಿಂಗ್ ಜಾಗದಿಂದ ಸುಮಾರು 10 ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನ ಕ್ರಮಿಸಬೇಕು. ನಿನ್ನೆ ಸಂಗಮ್ ಘಾಟ್ನಲ್ಲೇ ದುರಂತ ಆಗಿರೋದು. ಇವತ್ತು ಈಗ ಸಂಗಮ್ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನ್ ನಡೀತಾ ಇದೆ, ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಬಹುಶಃ ಇವತ್ತು ಕೂಡ ಒಂದು 3 ರಿಂದ 4 ಕೋಟಿ ಜನ ಪ್ರಯಾಗರಾಜ್ನಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾ ಕುಂಭಮೇಳದ ಚಿತ್ರಣವನ್ನ, ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.